ನೀವು ಎಂದಾದರೂ ಯೋಚಿಸಿದ್ದೀರಾ? ಕೆಲವು ಆಹ್ವಾನಗಳು, ಕೆಲವು ಕರೆಗಳು ನಮ್ಮ ಜೀವನದ ಅತಿದೊಡ್ಡ ಉರುಳುಗಳಾಗಿರುತ್ತವೆ. ನೀವು ಎಂದಾದರೂ ಅನುಭವಿಸಿದ್ದೀರಾ ಸಾವು ನಿಮ್ಮನ್ನು ಯಾವುದೇ ಸ್ಥಳಕ್ಕೆ ಎಳೆದೊಯ್ಯುತ್ತಿದೆ ಎಂಬುದು? ಚಾಣಕ್ಯರು ಹೇಳುತ್ತಾರೆ, ಬುದ್ಧಿವಂತನು ಅವನೇ ಯಾರು ಎಂದರೆ ಅಪಾಯಗಳನ್ನು ದೂರದಿಂದಲೇ ಗುರುತಿಸುವವನು. ಆದರೆ ನಿಮ್ಮ ಅತಿದೊಡ್ಡ ಶತ್ರು ನಿಮ್ಮ ಸ್ವಂತ ದುರಾಸೆಯಾಗಿರಲಿ ಅಥವಾ ಬೇರೊಬ್ಬರ ಮಧುರ ಕರೆಯಾಗಿರಲಿ ಏನಾಗುತ್ತದೆ? ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮನ್ನು ನಾಶ ಮಾಡಬಲ್ಲ 7 ಮಹಾ ಅಪಾಯಕಾರಿ ಸತ್ಯಗಳ ಬಹಿರಂಗಪಡಿಸುವಿಕೆಯಾಗಿದೆ. ಇಂದು ನಾನು ನಿಮಗೆ 7 ಸ್ಥಳಗಳ ಬಗ್ಗೆ ಹೇಳಲಿದ್ದೇನೆ. ಅಲ್ಲಿಗೆ ಹೋಗುವುದು ಸಾವನ್ನು ಎದೆಗೆ ಅಪ್ಪಿಕೊಳ್ಳುವಂತೆ. ಈ ಸ್ಥಳಗಳಲ್ಲಿ ಯಾವುದಾದರೂ ಒಂದಕ್ಕೆ ಹೋಗುವ ಮೊದಲು 1000 ಬಾರಿ ಯೋಚಿಸಿ, ಇಲ್ಲದಿದ್ದರೆ ನಿಮ್ಮ ಜೀವನದ ಕೊನೆಯ ಕ್ಷಣವೂ ಆಗಬಹುದು. ಆಚಾರ್ಯ ಚಾಣಕ್ಯರು ಜೀವನವನ್ನು ಒಂದು ಯುದ್ಧದಂತೆ ಪರಿಗಣಿಸಿದ್ದರು. ಅಲ್ಲಿ ಪ್ರತಿ ಹೆಜ್ಜೆ, ಪ್ರತಿ ನಿರ್ಧಾರ ನಿಮ್ಮನ್ನು ಗೆಲುವಿನ ಅಥವಾ ಸೋಲಿನ ಕಡೆಗೆ ಕೊಂಡೊಯ್ಯುತ್ತದೆ. ಅವರು ತಮ್ಮ ಆಳವಾದ ಜ್ಞಾನ ಮತ್ತು ಅನುಭವದಿಂದ ಕೆಲವು ನಿಯಮಗಳನ್ನು ರೂಪಿಸಿದ್ದರು. ಅವು ಇಂದಿಗೂ ನಮ್ಮ ಜೀವನಕ್ಕೆ ಸರಿಯಾದ ದಿಕ್ಕು ನೀಡಬಲ್ಲವು. ಈ ನಿಯಮಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ನಿಮ್ಮ ಹೋಗುವಿಕೆ. ನಿಮ್ಮ ಪತನಕ್ಕೆ ಕಾರಣವಾಗಬಲ್ಲ ಸ್ಥಳಗಳಿಂದ ದೂರ ಉಳಿಯುವುದು. ಬನ್ನಿ, ನೀವು ಎಂದಿಗೂ ಹೋಗಬಾರದ 7 ಘಾತಕ ಸ್ಥಳಗಳ ಬಗ್ಗೆ ತಿಳಿಯೋಣ. ಯಾರು ಎಷ್ಟೇ ಒತ್ತಾಯ ಮಾಡಿದರೂ ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ. 1. ಆ ವ್ಯಕ್ತಿಯ ಮನೆಯಲ್ಲಿ ಅವನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ದ್ವೇಷವಿರುತ್ತದೆ. ಅದು ಆ ಸ್ಥಳವಾಗಿದೆ. ಅಲ್ಲಿ ನಿಮ್ಮನ್ನು ಮಧುರ ಮಾತುಗಳಿಂದ ಕರೆಯಲಾಗುತ್ತದೆ, ಆದರೆ ಉದ್ದೇಶ ನಿಮ್ಮ ಗೌರವಕ್ಕೆ ಧಕ್ಕೆ ತರುವುದು ಅಥವಾ ನಿಮ್ಮನ್ನು ಕೀಳಾಗಿ ತೋರಿಸುವುದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಒಡೆಯಲು ಹಾಕಿದ ಮಾನಸಿಕ ಉರುಳುಗಳಾಗಿದೆ. ಚಾಣಕ್ಯರು ಕಲಿಸಿದ್ದಾರೆ, ಶತ್ರುವಿನ ಸ್ನೇಹದಿಂದ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಒಬ್ಬ ಶತ್ರು ನಿಮ್ಮನ್ನು ತನ್ನ ಮನೆಗೆ 2 ಕಾರಣಗಳಿಂದ ಕರೆಯುತ್ತಾನೆ. ಮೊದಲನೆಯದು ತನ್ನ ಶಕ್ತಿ ಪ್ರದರ್ಶನಕ್ಕಾಗಿ ಮತ್ತು ಎರಡನೆಯದು ನಿಮ್ಮ ದೌರ್ಬಲ್ಯಗಳನ್ನು ತಿಳಿಯಲು. ಅಂತಹ ಆಹ್ವಾನವನ್ನು ಸ್ವೀಕರಿಸುವುದು ನಿಮ್ಮ ಸುರಕ್ಷತೆಯನ್ನು ಅಪಾಯಕ್ಕೆ ಒಡ್ಡುವುದು. ಬುದ್ಧಿವಂತ ವ್ಯಕ್ತಿ ಅವನೇ ಯಾರು ಎಂದರೆ ಶತ್ರುವಿನ ಪ್ರತಿಚಲನವನ್ನು ದೂರದಿಂದಲೇ ಅರ್ಥ ಮಾಡಿಕೊಂಡು ಅವನು ಹಾಕಿದ ಉರುಳಲ್ಲಿ ಎಂದಿಗೂ ಸಿಕ್ಕಿಹಾಕಿಕೊಳ್ಳದವನು. ನಿಮ್ಮ ಆತ್ಮರಕ್ಷಣೆ ಮತ್ತು ಆತ್ಮಗೌರವವೇ ನಿಮ್ಮ ಅತಿ ದೊಡ್ಡ ಸಂಪತ್ತು. 2. ಜೂಜು ಮತ್ತು ಮದ್ಯದ ಅಡ್ಡ. ಇವು ಆ ಸ್ಥಳಗಳಾಗಿವೆ. ಆರಂಭದಲ್ಲಿ ಆಕರ್ಷಣೀಯ ಮತ್ತು ರೋಮಾಂಚನಕಾರಿಯಾಗಿ ಕಾಣುತ್ತದೆ, ಆದರೆ ವಾಸ್ತವದಲ್ಲಿ ಇವು ನಿಮ್ಮ ನಾಶದ ಬಾಗಿಲಾಗಿವೆ. ಇದು ಒಂದು ಜಲಾಂತಕದಂತೆ. ಒಮ್ಮೆ ನೀವು ಜಾರಿದರೆ ಹೊರಬರುವುದು ಬಹುತೇಕ ಅಸಾಧ್ಯ. ಚಾಣಕ್ಯರು ಹೇಳುತ್ತಾರೆ, ಈ ಸ್ಥಳಗಳು ಕೇವಲ ಹಣದ ನಾಶ ಮಾಡುವುದಿಲ್ಲ, ಬದಲಿಗೆ ಇವುಗಳಿಂದ ನಿಮ್ಮ ಮಾನಸಿಕ ಮತ್ತು ಆತ್ಮೀಯ ಬಡತನ ಆರಂಭವಾಗುತ್ತದೆ. ಜೂಜು ನಿಮ್ಮ ವಿವೇಕವನ್ನು ನಾಶ ಮಾಡುತ್ತದೆ ಮತ್ತು ಮದ್ಯ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು. ಇಲ್ಲಿ ನೀವು ಕೇವಲ ಹಣವಲ್ಲ, ನಿಮ್ಮ ಸಮಯ, ನಿಮ್ಮ ಪ್ರಜ್ಞೆ, ನಿಮ್ಮ ಕುಟುಂಬ, ನಂಬಿಕೆ ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಆತ್ಮದ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ. ಇವು ಆತ್ಮವಿನಾಶ ಕಪ್ಪುಗುಂಡಿಗಳಾಗಿವೆ. 3. ನಿಮ್ಮನ್ನು ಭಾರಿ ಅವಮಾನಿಸುವ ಸ್ಥಳ. ಇದು ಯಾವುದೇ ಭೌತಿಕ ಸ್ಥಳವಲ್ಲ, ಬದಲಿಗೆ ನಿಮ್ಮನ್ನು ನಿರಂತರವಾಗಿ ಅಪೇಕ್ಷಿಸಲಾಗುತ್ತದೆ ಅಥವಾ ಕೀಳಾಗಿ ತೋರಿಸಲು ಅಂತಹ ಸಾಮಾಜಿಕ ಮತ್ತು ಭಾವನಾತ್ಮಕ ವಲಯ. ಇದು ನಿಮ್ಮ ಸಂಬಂಧಿಕರ ವಲಯ. ಇದು ನಿಮ್ಮ ಸಂಬಂಧಿಕರ ಮನೆಯಾಗಿರಬಹುದು, ಯಾವುದೇ ಸಾಮಾಜಿಕ ಸಮಾರಂಭವಾಗಿರಬಹುದು ಅಥವಾ ನಿಮ್ಮ ಕಾರ್ಯಸ್ಥಳವೂ ಆಗಿರಬಹುದು. ಅವಮಾನ ಒಂದು ನಿಧಾನ ವಿಷವಾಗಿದೆ. ಅದು ನಿಮ್ಮ ಆತ್ಮಗೌರವವನ್ನು ನಿಧಾನವಾಗಿ ನಾಶ ಮಾಡುತ್ತದೆ. ಚಾಣಕ್ಯರು ಹೇಳಿದ್ದಾರೆ, ಗೌರವ ಕಳೆದುಕೊಂಡು ಬದುಕುವುದಕ್ಕಿಂತ ಸಾಯುವುದೇ ಉತ್ತಮ. ನೀವು ಅಂತಹ ಸ್ಥಳಕ್ಕೆ ಹೋದಾಗ ನಿಮ್ಮ ಅವಮಾನ ಮಾಡುವುದು ಸರಿ ಎಂಬ ಸಂದೇಶವನ್ನು ಮುಂದಿನವನಿಗೆ ಅಜಾಣತೆಯಲ್ಲಿ ನೀಡುತ್ತೀರಿ. ಸ್ವಂತಕ್ಕೆ ಗೌರವವೇ ನಿಮ್ಮ ಸಂತೋಷಗಳ ಆಧಾರ. ನೀವು ಸ್ವತಃ ಗೌರವ ಮಾಡದಿದ್ದರೆ ಪ್ರಪಂಚದ ಯಾರೂ ನಿಮ್ಮನ್ನು ಗೌರವಿಸುವುದಿಲ್ಲ. 4. ಇಬ್ಬರು ಶಕ್ತಿಶಾಲಿ ವ್ಯಕ್ತಿಗಳ ಜಗಳದಲ್ಲಿ ಮಧ್ಯಪ್ರವೇಶ. ಇದು ಇಬ್ಬರು ಪ್ರಭಾವಿ ವ್ಯಕ್ತಿಗಳು ಅಥವಾ ಗುಂಪುಗಳು ಪರಸ್ಪರ ಸಂಘರ್ಷದಲ್ಲಿರುವ ಸ್ಥಿತಿ. ಅವರಿಬ್ಬರು ನಿಮ್ಮನ್ನು ತಮ್ಮ ಪಕ್ಷಕ್ಕೆ ಎಳೆಯಲು ಪ್ರಯತ್ನಿಸಬಹುದು. ಅವರ ನಡುವೆ ಸಿಕ್ಕಿಹಾಕಿಕೊಳ್ಳುವವರು ನೀವೇ ಎಂದು ತಿಳಿದಿದ್ದರೂ ಚಾಣಕ್ಯರ ದೂರದೃಷ್ಟಿ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಅವರು ಕಲಿಸಿದ್ದಾರೆ, ಇಬ್ಬರು ಶಕ್ತಿಶಾಲಿಗಳ ನಡುವಿನ ಹೋರಾಟದಲ್ಲಿ ಮಧ್ಯಪ್ರವೇಶ ಮಾಡುವುದು ಅತಿದೊಡ್ಡ ಮೂರ್ಖತನ. ಇದು ಬೆಂಕಿಯಂತೆ, ಇದರಲ್ಲಿ ನೀವು ಸುಟ್ಟು ಹೋಗುತ್ತೀರಿ. ಅವರಿಬ್ಬರು ನಿಮ್ಮನ್ನು ಒಂದು ಪಾವನ ಎಂಬಂತೆ ಬಳಸಿಕೊಳ್ಳಬಹುದು ಮತ್ತು ಅವರ ಜಗಳ ಮುಗಿದ ನಂತರ ನೀವು ಇಬ್ಬರ ಶತ್ರುಗಳಾಗುತ್ತೀರಿ. ಬುದ್ಧಿವಂತಿಕೆ ಏನೆಂದರೆ ನೀವು ತಟಸ್ಥರಾಗಿ ಉಳಿದು ನಿಮ್ಮ ಸ್ವಂತಿಕೆಯನ್ನು ರಕ್ಷಿಸಿಕೊಳ್ಳುವುದು. 5. ನಿಮ್ಮ ಸಹಾಯದ ಮೌಲ್ಯ ತಿಳಿಯದ ಸ್ಥಳ. ಇದು ಆ ಸ್ಥಳ ಅಥವಾ ಸಂಬಂಧವಾಗಿದೆ ಅಲ್ಲಿ ನೀವು ನಿರಂತರವಾಗಿ ನಿಮ್ಮ ಸಮಯ, ಶಕ್ತಿ, ನಿಮ್ಮ ದಯೆಯನ್ನು ನೀಡುತ್ತೀರಿ, ಆದರೆ ಬದಲಾಗಿ ನಿಮಗೆ ಕೇವಲ
ಉಪೇಕ್ಷೆ ಅಥವಾ ಕೃತಜ್ಞತೆಯ ಕೊರತೆ ದೊರೆಯುತ್ತದೆ. ದಯೆ ಒಂದು ಮಹಾನ್ ಗುಣ, ಆದರೆ ಅದನ್ನು ಅದರ ಮೌಲ್ಯ ತಿಳಿದವರ ಮೇಲೆ ವ್ಯಯ ಮಾಡುವುದು ಸ್ವಂತದೊಂದಿಗೆ ಅನ್ಯಾಯ. ಚಾಣಕ್ಯರು ಹೇಳಿದ್ದಾರೆ, ಅಂತಹ ಜನರು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸಿ ಅದರ ಲಾಭ ಪಡೆಯುತ್ತಾರೆ. ನಿಮ್ಮ ಸಮಯ ಮತ್ತು ಶಕ್ತಿ ಅಮೂಲ್ಯ. ಅದನ್ನು ನಿಮ್ಮ ಸಹಾಯದ ಮೌಲ್ಯ ಮಾತ್ರವಲ್ಲದೆ ನಿಮ್ಮ ಉಪಸ್ಥಿತಿಯನ್ನು ಮನ್ನಿಸುವವರಿಗಾಗಿ ಉಳಿಸಿ. 6. ನಿಮ್ಮನ್ನು ಸುಳ್ಳಿನ ಭಾಗವನ್ನಾಗಿ ಮಾಡಬೇಕಾದ ಸ್ಥಳ. ಇದು ಆ ಸ್ಥಳವಾಗಿದೆ ಅಲ್ಲಿ ಯಾವುದೇ ಸುಳ್ಳನ್ನು ಕಾಪಾಡಲು ಅಥವಾ ತಪ್ಪಾದ ಕೆಲಸವನ್ನು ಮುಚ್ಚಿಹಾಕಲು ನಿಮ್ಮನ್ನು ಕರೆಯಲಾಗುತ್ತದೆ. ಇದು ನಿಮ್ಮ ಪ್ರಾಮಾಣಿಕತೆ ಮತ್ತು ಸತ್ಯತೆಯ ಪರೀಕ್ಷೆಯಾಗುವ ಸ್ಥಳ. ಸುಳ್ಳಿಗೆ ಸಾಥ್ ನೀಡುವುದು ಕೇವಲ ಒಂದು ತಪ್ಪಲ್ಲ, ಬದಲಿಗೆ ನಿಮ್ಮ ಚರಿತ್ರೆಯ ಮೇಲೆ ಕಪ್ಪು ಚುಕ್ಕೆ. ಚಾಣಕ್ಯರ ಪ್ರಕಾರ ಒಂದು ಸುಳ್ಳು ನಿಮ್ಮನ್ನು ಸುಳ್ಳಿನ ದೊಡ್ಡ ಜಾಲಕ್ಕೆ ಸಿಕ್ಕಿಸಬಹುದು. ನಿಮ್ಮ ಸುಳ್ಳು ಬಯಲಾದಾಗ ನೀವು ನಿಮ್ಮ ಪ್ರತಿಜ್ಞೆ ಮತ್ತು ಜನರ ನಂಬಿಕೆಯನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀರಿ. ನಿಮ್ಮ ಜೀವನವನ್ನು ಸತ್ಯತೆಯ ನಿಯಮದ ಮೇಲೆ ನಿರ್ಧರಿಸುವುದೇ ಅತ್ಯಂತ ಸುರಕ್ಷಿತ ಮತ್ತು ಸ್ಥಿರ ಮಾರ್ಗ. 7. ಪರಸ್ತ್ರೀ ಅಥವಾ ಪರಪುರುಷನೊಂದಿಗೆ ಏಕಾಂತ ಸ್ಥಳ. ಇದು ತಪ್ಪು ಉದ್ದೇಶದಿಂದ ಯಾರೋ ಪರಸ್ತ್ರೀ ಅಥವಾ ಪರಪುರುಷನೊಂದಿಗೆ ಒಂಟಿಯಾಗಿರುವ ಸ್ಥಳ. ಇದು ಒಂದು ಹೆಜ್ಜೆಯಾಗಿದ್ದು ಇದರ ಪರಿಣಾಮ ವಿನಾಶಕಾರಿಯಾಗಿರುತ್ತವೆ. ಚಾಣಕ್ಯರು ಚರಿತ್ರೆಯ ಪವಿತ್ರತೆಯನ್ನು ಅತ್ಯಂತ ಮುಖ್ಯವೆಂದು ಪರಿಗಣಿಸಿದ್ದಾರೆ. ತಪ್ಪು ಉದ್ದೇಶಗಳೊಂದಿಗೆ ಏಕಾಂತದಲ್ಲಿ ಹೋಗುವುದು ನಿಮ್ಮ ನೈತಿಕತೆಯ ಪವಿತ್ರತೆ ಮತ್ತು ಸಾಮಾಜಿಕ ಗೌರವವನ್ನು ಅಪಾಯಕ್ಕೆ ಒಡ್ಡುವುದು. ಇದು ಕೇವಲ ಒಂದು ತಪ್ಪು ಸಂಬಂಧವಲ್ಲ, ಬದಲಿಗೆ ನಿಮ್ಮ ಕುಟುಂಬ, ನಿಮ್ಮ ಪ್ರತಿಷ್ಠೆ ಮತ್ತು ನಿಮ್ಮ ಭವಿಷ್ಯವನ್ನು ನಾಶ ಮಾಡುವ ಒಂದು ಹೆಜ್ಜೆ. ಒಮ್ಮೆ ನಿಮ್ಮ ಚರಿತ್ರೆ ಕಳಂಕಿತವಾದರೆ ಇದನ್ನು ಹಿಂದಕ್ಕೆ ಪಡೆಯುವುದು ಬಹುತೇಕ ಅಸಾಧ್ಯ. ಇದು ಕೇವಲ 7 ನಿಯಮಗಳಲ್ಲ, ಇದು ಜೀವನ ನಡೆಸುವ ಒಂದು ಸಾರವಾಗಿದೆ. ಇವು ನಮಗೆ ನಮ್ಮ ಬುದ್ಧಿ, ಗೌರವ ಮತ್ತು ನೈತಿಕತೆಯನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ಕಲಿಸುತ್ತವೆ. ನೆನಪಿಡಿ, ಜೀವನದಲ್ಲಿ ಕೆಲವು ವಸ್ತುಗಳು ಹಣಕ್ಕಿಂತಲೂ ಅಮೂಲ್ಯ. ನಮ್ಮ ಗೌರವ ಮತ್ತು ಆತ್ಮ ಮತ್ತು ನಮ್ಮ ಶಾಂತಿ. ಈ 7 ಸ್ಥಳಗಳಿಂದ ದೂರ ಉಳಿದು ನೀವು ಇವೆಲ್ಲವನ್ನು ರಕ್ಷಿಸಿಕೊಳ್ಳಬಹುದು. ಚಾಣಕ್ಯರ ಈ ಜ್ಞಾನ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.